ಬಳ್ಳಾರಿಯಲ್ಲಿಂದು ಮಾಜಿ ಅರೆ ಸೈನಿಕರಿಂದ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ರಕ್ಷಣೆಯಲ್ಲಿ ಪ್ಯಾರಾಮಿಲಿಟರಿಗಳ ಪಾತ್ರ ಎಂಬ ವಿಷಯದ ಬಗ್ಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಚಾರ್ಯರಾದಂಥ ಡಾ ರವಿಶಂಕರ್ ಅವರು ವಹಿಸಿಕೊಂಡಿದ್ದರು. ಉಪನ್ಯಾಸಕರಾಗಿ ಮಾಜಿ ಸೈನಿಕರು ಹಾಗೂ ಬಳ್ಳಾರಿ ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆದ ಯಮಿಗನೂರು ಶೇಖ್ ಸಾಬ್ ಮತ್ತು ಬಿಎನ್ ಪ್ರಹ್ಲಾದ ರೆಡ್ಡಿ ಇವರುಗಳು ಉಪನ್ಯಾಸ ನೀಡಿದರು. ಇನ್ನು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಬಿಎನ್ ಪ್ರಹ್ಲಾದ ರೆಡ್ಡಿಯವರು ಮಾತನಾಡಿ, ಸೈನಿಕರ ಕರ್ತವ್ಯ ಮತ್ತು ಈ ಭಾರತಾಂಬೆಯನ್ನ ರಕ್ಷಿಸಲು ಸೈನಿಕರು ಯಾವ ರೀತಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ, ಒಂದು ತಾಯಿಯು 9 ತಿಂಗಳು ತನ್ನ ಮಗುವನ್ನ ಗರ್ಭದಲ್ಲಿ ಯಾವ ರೀತಿ ಲಾಲನೆ ಪಾಲನೆ ಮಾಡುತ್ತಾಳೆ, ಅದೇ ತರಹ ಈ ಭಾರತಾಂಬೆಯನ್ನ ಉಳಿಸಲು ಸೈನಿಕರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ನಕ್ಸಲೈಟ್ ಎಂದರೇನು, ಉಗ್ರವಾದಿಗಳೆಂದರೇನು, ಇವರ ಮಧ್ಯೆ ಇರುವ ವ್ಯತ್ಯಾಸಗಳನ್ನ ಹಾಗೂ ಇವರಿಂದ ಯಾವ ರೀತಿಯಾಗಿ ಭಾರತಾಂಬೆಯನ್ನ ಕಾಪಾಡಿಕೊಳ್ಳುತ್ತಾರೆ ಎಂಬುದರ ಕುರಿತು ಸೈನಿಕರ ಬಗ್ಗೆ ಸವಿಸ್ತಾರವಾಗಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಬಳ್ಳಾರಿ ಘಟಕದ ಮಾಜಿ ಅರೆ ಸೈನಿಕರಾದ ಈಶ್ವರ್ ರೆಡ್ಡಿ, ಲಕ್ಷ್ಮಣ್, ಗೋವಿಂದ್, ವೀರೇಶ್, ಎಂಆರ್ सीआरपीएफ, बीएसएफ, सीएसएफ, आईटीबीपी, एसएसबी और असम रैफल ಈ 6 ಅರೆ ಸೇನೆ ಪಡೆಗಳು 24/7 ನಮ್ಮ ದೇಶವನ್ನು ಕಾಯ್ದಿದ್ದಾರೆ. ಈ 144 ಕೋಟಿ ನಮ್ಮ ಜನಸಂಖ್ಯೆ ಇರುವಂತಹ ನಮ್ಮ ಭಾರತಾಂಬೆಯನ್ನು ಕಾಪಾಡುವಂತವರು ಅರೆ ಸೇನೆ ಪಡೆಗಳು. ತಾವು ತಿಳ್ಕೊಳ್ತಿದ್ದೀರಾ ಸರ್? ಮಿಲಿಟರಿ ಅಂದ್ರೆ ಅದನ್ನು ತಿಳ್ಕೋಬೇಕು. ಯಾರು ಕಾಯ್ದಿದ್ದಾರೆ ರಿಯಾಲಿಟಿ ಮಿಲಿಟರಿ ಕಾಯ್ದಿದ್ದಾರೆ, ಬಟ್ ಯಾವಾಗ ಯುದ್ಧದ ಸಂದರ್ಭದಲ್ಲಿ ಮಾತ್ರ. ಯುದ್ಧದ ಸಂದರ್ಭದಲ್ಲಿ 3 ಸೇನಾ ಪಡೆಗಳು, ಆರ್ಮಿ, ನೇವಿ और ಏರ್ಫೋರ್ಸ್, ಇವು ಯುದ್ಧದ ಮುಂದಾಳತ್ವವನ್ನು ನಾವು ವಹಿಸಿಕೊಂಡು ನಮ್ಮ ದೇಶದ ಯುದ್ಧ ರಕ್ಷಣೆ ಮಾಡುವಂತ ಫೋರ್ಸ್ಗಳು ಆ 3 ಮಾತ್ರ. ಅರ್ಥ ಆಯ್ತಾ? ಅದನ್ನು ಸಂಕ್ಷಿಪ್ತವಾಗಿ ನಮ್ಮ ಸಾಹೇಬರು ಹೇಳ್ತಾರೆ, ನಿಮ್ಗೆಲ್ಲ ಡಿಟೇಲ್ ಹೇಳ್ಕೊಂಡು ಹೇಳ್ತಾರೆ. ಅದಕ್ಕೆ ಯಾಕಂದ್ರೆ ನಾವು ಹೇಳ್ತಿರೋ ವಿಷಯಗಳಂದ್ರೆ ಪಠ್ಯೇತರ ವಿಷಯಗಳು, ಪುಸ್ತಕದಲ್ಲಿ ಇರುವಂತಹ ವಿಷಯಗಳನ್ನು ನಾವು ಹೇಳೋದಿಲ್ಲ. ನಿಮಗೆ ನಮ್ಮ ಅನುಭವದ ನಿಜ ಜೀವನದ 22 ವರ್ಷಗಳ ಕಾಲ ಪಟ್ಟಂತಹ ಅನುಭವಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳ ಬಂದೀವಿ. ಯಾಕಂದ್ರೆ ನಾವು ಹೇಳುವಂತ 4 ಮಾತುಗಳು ತಾವು 4 ಜನ ಯಾರು ಕೇಳ್ಕೊಂಡ್ರೆ ಮುಂದೆ ನಮ್ಮ ದೇಶದ ಭವ್ಯ ಭಾರತದ ಒಂದು ಪ್ರಜೆಗಳು ಆಗುವಂತ ಒಂದು ದೃಷ್ಟಿಯಿಂದ ನಾವು ಹೇಳ್ಕೊಳ್ತೀವಿ. ಎಲ್ಲ ಕಾಲೇಜುಗಳು ಸುಮಾರು 200 ಕಾಲೇಜುಗಳಿಗೆ ನಾವು ಟೀಚಿಂಗ್ ಮಾಡಿದೀವಿ ಬಿಡು. ಯಾಕಪ್ಪ ಅಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಿದೆ ಇವಾಗಂದ್ರೆ, ನಾವು ಕರ್ನಾಟಕದಲ್ಲಿ ಹುಟ್ಟಿವಂದ್ರೆ ಒಬ್ಬ ಭಿಕ್ಷಕನಾಗಿ ಹುಟ್ಟಿದ್ರು ಸಹ ನಾವು ಪುಣ್ಯ ಪಡೆದಿರಬೇಕು. ಯಾಕಂದ್ರೆ ಶಾಂತಿ ಪ್ರದೇಶವಾದ ನಮ್ಮ ಕರ್ನಾಟಕ. ಯಾಕೆ